ಅವ್ಯವಸ್ಥೆಯ ಆಗರ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಮೂಲಭೂತ ಸೌಕರ್ಯಗಳ ನಿರ್ಲಕ್ಷ್ಯತೆಯಿಂದ ಕೂಡಿದ್ದು, ಅಧಿಕಾರಿಗಳು ಸ್ವಚ್ಛತೆಯನ್ನ ಮಾಡುವಲ್ಲಿ ನಿರ್ಲಕ್ಷ್ಯತೆ ತೋರುತ್ತಾರೆ. ಇಲ್ಲಿನ ಜನಪ್ರತಿನಿಧಿಗಳು ಓಡಾಡುತ್ತಿದ್ದು ಸ್ವಚ್ಛತೆ ಮರೀಚಿಕೆಯಾಗಿದೆ. ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹುಣಸೆಕಟ್ಟೆ, ಮಾಳಿಗೆ ಹಟ್ಟಿ, ಮೇಣಗನ ಹಟ್ಟಿ, ಬಂಗಾರಿ ಹಟ್ಟಿ, ಕುರುಬರಹಳ್ಳಿ, ಕರೇನಹಳ್ಳಿ, ಶಾಗದಾಡು, ಗಿನ್ನಪ್ಪನ ಹಟ್ಟಿ ಹಲವು ಗ್ರಾಮಗಳು ಸೇರಿದ್ದು ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಚರಂಡಿಗಳು ಸ್ವಚ್ಛವಾಗಿಲ್ಲ, ನೀರಿನ ತೊಟ್ಟಿಗಳು ಸ್ವಚ್ಛತೆ ಮಾಡಿ ಬಹಳಷ್ಟು ದಿನಗಳು ಗಿಡ ಗಂಟೆಗಳು ಬೆಳೆದು ಸೊಳ್ಳೆಗಳು ಅವಸ್ಥಾನವಾಗಿದ್ದು ಕೊಚ್ಚೆಗುಂಡಿ ಎಂತಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮುಂದೆಯೇ ಸ್ವಚ್ಛತೆ ಇಲ್ಲ. ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಹೋಗುವ ದಾರಿಯಲ್ಲಿ ಇರುವ ರಸ್ತೆಯೂ ಸಹ ಸ್ವಚ್ಛವಾಗಿಲ್ಲ. ಈ ರಸ್ತೆಯೂ ಸಹ ಗುಂಡಿ ಬಿದ್ದು ಧೂಳುಮಯವಾಗಿದ್ದು, ತನ್ನ ಕಾರ್ಯಾಲಯಕ್ಕೆ ಬರುವ ರಸ್ತೆಯನ್ನೇ ಸರಿ ಮಾಡಿಕೊಳ್ಳಲಾಗದ ಪಂಚಾಯಿತಿ ಇನ್ನೆಷ್ಟರ ಮಟ್ಟಿಗೆ ಗ್ರಾಮಗಳ ಸ್ವಚ್ಛತೆ ಬಗ್ಗೆ ಗಮನ ಹರಿಸುತ್ತದೆ ಎಂದು ನೀವೇ ಯೋಚಿಸಿ. ಪಂಚಾಯಿತಿ ಸೇರುವ ರಸ್ತೆ ಮಧ್ಯದಲ್ಲಿ ದೊಡ್ಡ ಕೊಚ್ಚೆಗುಂಡಿ ಇದ್ದು, ಜನರು ಕೊಚ್ಚೆಗುಂಡಿಯನ್ನೇ ತುಳಿದುಕೊಂಡು ಕಾರ್ಯಾಲಯಕ್ಕೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಹಾಗೂ ಪಂಚಾಯಿತಿಯ ಪಕ್ಕದಲ್ಲಿ ಇರುವ ನೀರಿನ ತೊಟ್ಟಿ ತೊಳೆದು ಬಹಳಷ್ಟು ದಿನಗಳು ಕಳೆದಿದ್ದು, ನೀರಿನ ತೊಟ್ಟಿಯ ಪಕ್ಕದಲ್ಲಿ ಗಿಡ ಗಂಟೆಗಳು ಬೆಳೆದು ಕೆಟ್ಟ ವಾಸನೆ ಬರುತ್ತಿದೆ. ಈ ವಾಸನೆಯನ್ನ ಮೂಸಿಕೊಂಡೇ ಅಧಿಕಾರಿಗಳು ಕಾರ್ಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದು, ಪಂಚಾಯಿತಿಯ ಕಾರ್ಯವೈಖರಿಗೆ ಹಿಡಿದ ಕನ್ನಡಿ ಇದಾಗಿದೆ. ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹುಣಸೆಕಟ್ಟೆಯ ಬಸ್ ನಿಲ್ದಾಣದಲ್ಲಿ ಇರುವ ಟ್ಯಾಂಕಿನಲ್ಲಿ ನೀರು ಹಿಡಿಯಲು ಕೊಚ್ಚೆಗುಂಡಿಯಲ್ಲಿ ನಿಲ್ಲಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು, ಇದನ್ನು ಅಭಿವೃದ್ಧಿಪಡಿಸುವಂತೆ ಹಲವು ಬಾರಿ ಸಾರ್ವಜನಿಕರು ಮನವಿ ಮಾಡಿಕೊಂಡರು ಸಹ ಇವರಿಗೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಹಾಗೂ ಇದೇ ಗ್ರಾಮದ ಪಕ್ಕದ ಬಂಗಾರಿ ಹಟ್ಟಿಯ ಅಧ್ಯಕ್ಷೆ ತಿಮ್ಮಕ್ಕ ಕೆಂಗಣ್ಣ ಈ ದಾರಿಯಲ್ಲೇ ಕಾರ್ಯಾಲಯಕ್ಕೆ ತೆರಳುತ್ತಿದ್ದರೂ ಸಹ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಆದಷ್ಟು ಬೇಗ ಉನ್ನತಾಧಿಕಾರಿಗಳು ಇತ್ತ ಗಮನ ಹರಿಸಿ ಸ್ವಚ್ಛತೆಯನ್ನು ಮಾಡದ ಅಧಿಕಾರಿಗಳಿಗೆ ಚಾಟಿ ಬೀಸುವ ಮೂಲಕ ಗ್ರಾಮದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿ ಜನರನ್ನು ರೋಗ ರುಜಿನಗಳಿಂದ ಭಯದಿಂದ ಮುಕ್ತ ಮಾಡಬೇಕಾಗಿ ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ.